ಎಸ್, ಕೋಣ ಮತ್ತೆ ಬ್ರಾಡ್ ಸಿನಿಮಾ ಎರಡನ್ನು ನೋಡ್ಕೊಂಡ್ ಬಂದೆ. ಅದ್ರ ರಿವ್ಯೂನ ಪಾಯಿಂಟ್ ವೈಸ್ ಕೊಡ್ತೀನಿ. ಸಿಂಪಲ್ ಆಗಿ ಏನ್ ಬೇಕೋ ಆ ಪಾಯಿಂಟ್ ಗಳನ್ನ ಮಾತ್ರ ಹೇಳ್ತೀನಿ, ಜಾಸ್ತಿ ಶೂಟ್ ಮಾಡಲ್ಲ. ಸೊ ಹೊಸದಾಗಿ ಚಾನಲ್ಗೆ ಯಾರೆಲ್ಲ ವಿಸಿಟ್ ಮಾಡಿ ನೋಡ್ತಿದ್ರ ಸ್ನೇಹಿತರು, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬ್ರಾಡ್ ಶಶಾಂಕ್ ಅವರು ನಿರ್ದೇಶನ ಮಾಡಿ ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ನಟಿಸಿರೋ ಕನ್ನಡದ ಸಿನಿಮಾ. ಶಶಾಂಕ್ ಅವರ ಡೈರೆಕ್ಷನ್ ಬಂದಿರೋದ್ರಿಂದ ಸೋಷಿಯಲ್ ಮೆಸೇಜ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಆಡಿಯನ್ಸ್. ಪ್ರೀವಿಯಸ್ ಆಗಿ ಮಾಡಿದ ಕೃಷ್ಣ ಲೀಲೆ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳ್ಬೋದು. ಅದೇ ರೀತಿ ಈ ಸಿನಿಮಾದಲ್ಲೂ ಒಂದು ಚಿಕ್ಕ ಮೆಸೇಜ್ ಇದೆ. ಇನ್ನು ಸಿನಿಮಾದ ಕಾಸ್ಟ್ ಕಡೆ ನೋಡಿದ್ರೆ ಹೀರೋಯಿನ್ ಮನೀಷಾ, ಅಚ್ಯುತ್ ಕುಮಾರ್, ರಮೇಶ್ ಇಂದಿರಾ ಹಾಗೆ ವಿಲ್ಲನ್ ಡ್ರ್ಯಾಗನ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಆಕ್ಚುಲಿ ಫಿಲಂ ಪೂರ್ತಿ ಈ ಕ್ಯಾರೆಕ್ಟರ್ ಗಳೇ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ. ಹೀರೋಯಿನ್ ಪರ್ಫಾರ್ಮೆನ್ಸ್ ಚಿಕ್ಕದಾಗಿದ್ರು ಇಷ್ಟ ಆಗುತ್ತೆ ಅಂತಾನೆ ಹೇಳ್ಬೋದು. ಸಿನಿಮಾದ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ಓದಕ್ಕೆ ಇಷ್ಟ ಇಲ್ಲದ ಹುಡುಗ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಇಳಿದ್ಬಿಟ್ಟು ಅದರಲ್ಲಿ ಏನ್ ಉದ್ಧಾರ ಆಗ್ತಾನ ಇಲ್ವಾ ಅನ್ನೋದೇ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ಎಲ್ಲೂ ಬೋರಿಂಗ್ ಅನ್ಸಲ್ಲ. ಯಾಕಂದ್ರೆ ಕತೆ ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಸಿನಿಮಾ ನೋಡಿರೋರ್ಗೆ ಹಾಗೆ ನೋಡ್ಬೇಕು ಅಂತ ಇರೋರ್ಗೆ ನಾನು ಹೇಳಕ್ ಇಷ್ಟಪಡೋದು ಏನಪ್ಪಾ ಅಂದ್ರೆ, ದಯವಿಟ್ಟು ಈ ಸಿನಿಮಾ ನೋಡ್ಬಿಟ್ಟು ನಮ್ ಹೀರೋ ತರ ಕಿಲಾಡಿ ನಾವು ಆಗ್ಬಿಡೋಣ, ಹೆವಿ ದುಡ್ಡು ಮಾಡ್ಬಿಡೋಣ ಅಂತ ಎಲ್ಲ ಇಳಿಯಕ್ ಹೋಗ್ಬಿಡಿ. ದಯವಿಟ್ಟು ಇದರಿಂದ ಮೆಂಟಲ್ ಹೆಲ್ತ್ ಆಗ್ಲಿ ಫಿಸಿಕಲ್ ಹೆಲ್ತ್ ಆಗ್ಲಿ ಹಾಳಾಗುತ್ತೆ. ಹೌದು, ಗವರ್ಮೆಂಟ್ ಆಫ್ ಇಂಡಿಯಾ ಬೆಟ್ಟಿಂಗ್ ಆಪ್ಸ್ ಎಲ್ಲ ಬ್ಯಾನ್ ಮಾಡಿದೆ, ಪ್ಲೇ ಸ್ಟೋರ್ ಅಲ್ಲಿ ಸಿಗ್ತಾ ಇಲ್ಲ. ಬಟ್ ವೆಬ್ಸೈಟ್ ಗಳು ತುಂಬಾ ಇದೆ ಅಂತಾನೆ ಹೇಳ್ಬೋದು. ಅದನ್ನ ಯೂಸ್ ಮಾಡ್ಕೊಂಡು ಈ ಸಿನಿಮಾ ನೋಡಿ ನಾನು ಹಂಗೆ ಮಾಡ್ಬಿಡೋಣ ಅಂತ ಟ್ರೈ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಸೊ ಈ ಗ್ಯಾಂಬ್ಲಿಂಗ್ ಎಲ್ಲ ಆಡಕ್ ಹೋಗ್ಬೇಡಿ. ಇದು ನನ್ನ ಚಾನಲ್ ಕಡೆಯಿಂದ ಒಂದು ಚಿಕ್ಕ ಮೆಸೇಜ್. ಫಿಲಂ ಹೇಗಿದೆ ಟೋಟಲಿ ಅಂತ ಹೇಳಿದ್ರೆ, ಶಶಾಂಕ್ ಅವರು ರಿಯಲಿಸ್ಟಿಕ್ ಆಗಿ ತುಂಬಾ ಎಂಗೇಜಿಂಗ್ ಆಗಿ ಸ್ಟೋರಿನ ತಗೊಂಡೋಗಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾನು ಹೇಳಿರೋ ಕ್ಯಾರೆಕ್ಟರ್ ಗಳು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಕೋಣ ಈ ಸಿನಿಮಾದ ಕಾಸ್ಟ್ ನೋಡಿದರೆ ಹೀರೋ ಕೋಮಲ್, ಹೀರೋಯಿನ್ ಇಬ್ರು ಇದ್ದಾರೆ, ತನಿಷಾ ಕುಪ್ಪಂಡ ಹಾಗೆ ರಿತ್ವಿ ಜಗದೀಶ್ ಅವರು. ಆಕ್ಚುಲಿ ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿ ಜೊತೆಗೆ ಆಕ್ಟ್ ಕೂಡ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇದಕ್ಕೆ 3 ಜನ ಪ್ರೊಡ್ಯೂಸರ್ಸ್, ತನಿಷಾ ಕುಪ್ಪಂಡ, ರವಿ ಕಿರಣ್ ಹಾಗೆ ಕಾರ್ತಿಕ್ ಕಿರಣ್ ಅವರು. ಆಕ್ಚುಲಿ ಆರ್ ಫಿಲಂಗಳು ಕೆಲವು ಹೀರೋಗಳಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ತಮಿಳಲ್ಲಿ ರಾಘವ ಲಾರೆನ್ಸ್ ಗೆ ಆರ್ ಫಿಲಂ ಸಖತ್ತಾಗಿ ಸೂಟ್ ಆಗುತ್ತೆ. ನಮ್ ಕನ್ನಡದಲ್ಲಿ ಕೋಮಲ್ ಸರ್ ಅವ್ರಿಗೆ ಸಖತ್ತಾಗಿ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸ್ಟೋರಿ ತುಂಬಾ ಸ್ಟ್ರೆಂತ್ ಆಗಿದೆ. ಜೊತೆಗೆ ಸಿನಿಮಾದಲ್ಲಿ ಬಿಗ್ ಬಾಸ್ ಹಾಗೂ ಕಾಮಿಡಿ ಕಿಲಾಡಿಗಳ ದಂಡೆ ಇದೆ ಅಂತ ಹೇಳ್ಬೋದು. ಅದೇ ಸಿನಿಮಾಗೆ ಮೈನಸ್ ಆಯ್ತು ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಕೆಲವು ಸೀನ್ಗಳು ಕಾಮಿಡಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ, ಕೆಲವು ಸೀನ್ಗಳು ಯಾವ್ದು ಗುರಿದು ಜಿ ಕನ್ನಡದಲ್ಲಿ ಸ್ಕಿಟ್ ಮಾಡಿದ್ರಲ್ಲ ಅದೇ ತರ ಐತಲ್ಲ ಅನ್ಸ್ಬಿಡತ್ತೆ. ಈ MK ಮುತ್ತು ಅನ್ನೋ ಆಕ್ಟರ್ ಏನಿದ್ದಾರೆ ನೋಡಿ, ಇವ್ರು ಬಂದಾಗಂತೂ ಡೈಲಾಗ್ ಗಳನ್ನ ಮಿಸ್ ಮಾಡ್ಕೊಂಡ್ಲೇಬೇಡಿ. ಸಿನಿಮಾದ ಸ್ಟೋರಿ ಮಿಸ್ ಆಗುತ್ತೆ. ಇವ್ರು ಬಂದಾಗ ಒಳ್ಳೊಳ್ಳೆ ಇಂಟು ಕೊಡ್ತಾರೆ. ಅದರ ಜೊತೆಗೆ 4 ಪ್ರಾಣಿ ಮತ್ತು ಪಕ್ಷಿಗಳಿಗೆ ಹಾನಿ ಆಗೋ ಸೀನ್ ಇದೆ. ಆ ಸ್ಟೋರಿ ಹೇಳೋ ಮೂಲಕ ನೆಕ್ಸ್ಟ್ ಅದು ಎಪಿಸೋಡ್ ತೋರಿಸ್ತಾರೆ. ಅದು ಮಾತ್ರ ಅಲ್ಟಿ. ಜೊತೆಗೆ ಆ ಹಳ್ಳಿಯ ಒಡೆಯ ಅವನು ಹಳ್ಳಿ ಒಳ್ಳೇದಕ್ಕೋಸ್ಕರ ತಗೊಳ್ಳೋಂತ ಡಿಸಿಷನ್ ಕೆಲವು ಟೈಮಲ್ಲಿ ಒಳ್ಳೇದಾಗ ಕಾಣುತ್ತೆ, ಕೆಲವು ಟೈಮಲ್ಲಿ ಕೆಟ್ಟದಾಗ ಕಾಣುತ್ತೆ. ಅದು ಹೆಂಗಿದೆ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕು. ಇನ್ನು ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಪಾರ್ಟ್ ಲಾಸ್ಟ್ 15 ಮಿನಿಟ್ಸ್ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಕೊನೆಗೆ ಒಂದು ಕತೆ ಒಳಗಡೆ ಕತೆನಿಟ್ಟು ಈ ಕತೆ ಏನಕ್ಕೆ ಬಂತು ಅಂತ ಹೇಳ್ಬಿಟ್ಟು ಎಂಡ್ ಮಾಡ್ತಾರೆ. ಅದಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ, ಹಾಗೆ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ, ಈ ಸಿನಿಮಾದ ಡೈರೆಕ್ಟರ್ ಹರಿಕೃಷ್ಣ ಅವ್ರು ಏನಿದ್ದಾರೆ ಸಖತ್ತು ಲ್ಯಾಗ್ ಮಾಡಿಲ್ಲ ಸಿನಿಮಾನ. ಎಷ್ಟು ಬೇಕು ಅಷ್ಟೇ ಕತೆ ಇಟ್ಬಿಟ್ಟು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಷ್ಟ್ರಲ್ಲೇನೆ. ಬೇರೆ ಸಿನಿಮಾ ಡ್ಯೂರೇಷನ್ ಎಲ್ಲ ನೋಡ್ತೀವಿ 2 ಗಂಟೆ 2.5 ಗಂಟೆ ಹಂಗೆಲ್ಲ ಇರುತ್ತೆ. ಇದು ಕೇವಲ 1 hour 50 minutes ಅಲ್ಲೇ ಎಂಡ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಸಿನಿಮಾದಲ್ಲಿ ಕೋಮಲ್ ಸರ್ ಅವರ ಡಬಲ್ ರೋಲ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಹಾಗೆ ತನಿಷಾ ಕುಪ್ಪಂಡ್ ಅವರ ಆಕ್ಟಿಂಗ್ ಸಖತ್ತಾಗಿದೆ. ಇವರು ಪ್ರೊಡ್ಯೂಸ್ ಮಾಡಿ ಜೊತೆಗೆ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೆಕೆಂಡ್ ಹೀರೋಯಿನ್ ರಿತ್ವಿ ಜಗದೀಶ್ ಅವರ ಆಕ್ಟಿಂಗು ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಬಂದ್ರು ಸಖತ್ ಇಷ್ಟ ಆಗ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇನ್ನಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೆಸ್ ದ ಬೆಲ್ ಐಕಾನ್ ಟು ಗೆಟ್ ಆಲ್ ನೋಟಿಫಿಕೇಶನ್ಸ್. ಥ್ಯಾಂಕ್ ಯು.